ಶುಭೋದಯ. ಇವತ್ತಿನ ನುಡಿಮುತ್ತು ಏನಪ್ಪ ಅಂತ ಅಂದರೆ, ತುಂಬ ಹಿಂದೆ ಓದಿದಂತಹ ಕತೆ ಇದು. ಒಂದು ಹಳ್ಳಿನಲ್ಲಿ ಪ್ರತಿ ವರ್ಷ ಓಟದ ಸ್ಪರ್ಧೆಯನ್ನು ಇಡ್ತಾರೆ. ಆ ಹಳ್ಳಿಯ ಒಬ್ಬ ಹುಡುಗ ತುಂಬ ಚೆನ್ನಾಗಿ ಓಡ್ತಾ ಇರ್ತಾನೆ. ಪ್ರತಿ ವರ್ಷ ಅವನೇ ಗೆಲ್ತಾ ಇರ್ತಾನೆ. ಎಲ್ಲರಿಗೂ ಗೊತ್ತಿರುತ್ತೆ ಅವನೇ ಗೆಲ್ಲೋದು ಅಂತ. ಆದರೆ ಆ ಓಟಕ್ಕೆ ಬಂದಾಗೆಲ್ಲ ಆ ಹುಡುಗ ಇನ್ನೊಂದು ಬಾರಿ ಓಡೋಣವಾ, ಇನ್ನೊಂದು ಬಾರಿ ಓಡೋಣವಾ ಅಂತ ಓಡ್ತಿರ್ತಾನೆ, ಗೆಲ್ತಾ ಇರ್ತಾನೆ. ಎಲ್ಲರೂ ಸಹ ಚಪ್ಪಾಳೆ ತಟ್ತಾ ಇರ್ತಾರೆ. ಇದು ಅವನಿಗೊಂಥರ ಅಭ್ಯಾಸ ಆದಾಗೆ ಆಗೋಗ್ಬಿಟ್ಟಿರುತ್ತೆ. ಆತ ತುಂಬ ಜಾಣ ಸಹ ಹೌದು. ಇದನ್ನೆಲ್ಲ ಗಮನಿಸಿದ ಒಬ್ಬ ವೃದ್ಧ ವ್ಯಕ್ತಿ ಏನು ಮಾಡ್ತಾರೆ, ಇನ್ನೊಂದು ಬಾರಿ ಓಡ್ತೀಯಾ ಅಂತ ಹೇಳ್ತಾರೆ. ಖಂಡಿತ ಅಂತ ಹೇಳ್ತಾನೆ. ಆದರೆ ಆ ಬಾರಿ ಓಡಬೇಕಾದ್ರೆ ಅವನ ಜೊತೆ ಒಬ್ಬ ಪುಟ್ಟ ಬಾಲಕ, ಒಬ್ಬ ತುಂಬ ವಯಸ್ಸಾಗಿರೋರು ಹಾಗೂ ಒಬ್ಬ ಕುಂಟ ಹಾಗೂ ಒಬ್ಬ ಕುರುಡನನ್ನು ಜೊತೆಗೆ ಇವನನ್ನು ಓಡಿಸ್ತಾರೆ. ಓಡಿಸಿದಾಗ ಎಲ್ರಿಗೂ ಗೊತ್ತಿರುತ್ತೆ ಇವನೇ ಗೆಲ್ತಾನೆ ಅಂತ. ಅವನು ಒಬ್ಬಿಯಸ್ಲಿ ಓಡಿ ಹೋಗ್ತಾನೆ, ಗೆಲ್ತಾನೆ. ಆದರೆ ಆ ಹುಡುಗನಿಗೆ ತುಂಬ ಆಶ್ಚರ್ಯ ಆಗುತ್ತೆ. ಯಾಕಪ್ಪ ಅಂತ ಅಂದರೆ ಯಾರೂ ಸಹ ಚಪ್ಪಾಳೆನೇ ತಟ್ಟೋದಿಲ್ಲ. ಇವನಿಗೆ ಆಶ್ಚರ್ಯ ಆಗುತ್ತೆ. ಆ ವ್ಯಕ್ತಿ ಹತ್ರ ಹೋಗಿ ಕೇಳ್ತಾನೆ, ನಾನು ಗೆಲ್ಲಲಿಲ್ವಾ? ಆಗ ಆ ವ್ಯಕ್ತಿ ಹೇಳ್ತಾರೆ, ಇಲ್ಲ ನೀನು ಗೆದ್ದೆ, ಆದರೆ ಇನ್ನೊಂದು ಬಾರಿ ಓಡ್ತೀಯಾ ಅಂತ. ಖಂಡಿತ, ಆದರೆ ಸ್ವಲ್ಪ ಭಿನ್ನವಾಗಿ ಓಡು, ನೀನು ಒಬ್ಬನೇ ಓಡಬೇಡ, ಎಲ್ಲರನ್ನ ಒಟ್ಟಿಗೆ ಕರೆದುಕೊಂಡು ಓಡು ಅಂತ ಹೇಳ್ತಾರೆ. ಆಗ ಆ ವ್ಯಕ್ತಿ ಖಂಡಿತ ಅವನಿಗೆ ಅರ್ಥ ಆಗುತ್ತೆ. ಎಲ್ಲರೂ ಸಹ ಒಬ್ಬರಿಗೊಬ್ಬರು ಕೈ ಹಿಡಿದು ಜೊತೆಗೆ ಸಾಕ್ತಾ ಹೋಗ್ತಾರೆ. ಹಾಗೂ ಆ ಫಿನಿಷಿಂಗ್ ಲೈನ್ ಅಂತ ಏನಿರುತ್ತೆ, ಆ ಲೈನನ್ನು ಎಲ್ಲರೂ ಒಟ್ಟಿಗೆ ಮುಡ್ತಾರೆ. ಇಡೀ ಆ ಆಟದ ಮೈದಾನವೇ ಚಪ್ಪಾಳೆಯಿಂದ ಝೇಂಕರಿಸುತ್ತೆ. ಆ ಹುಡುಗನಿಗೆ ಮತ್ತೆ ಆಶ್ಚರ್ಯ ಆಗುತ್ತೆ. ಅಲ್ಲ, ನಾನು ಗೆಲ್ಲಲೇ ಇಲ್ಲ, ಏಕೆ ಅಂದರೆ ಎಲ್ಲರೂ ಒಟ್ಟಿಗೆ ಗೆದ್ವಿ, ಆದರೆ ಇಲ್ಲಿ ಯಾಕೆ ಚಪ್ಪಾಳೆ ತಡ್ತಾ ಇದ್ದಾರೆ? ಮತ್ತೆ ಆ ವ್ಯಕ್ತಿ ಹತ್ರ ಹೋಗಿ ಕೇಳ್ತಾನೆ, ಯಾಕೆ ಇವರೆಲ್ಲ ಚಪ್ಪಾಳೆ ತಟ್ತಾ ಇದ್ದಾರೆ? ಆಗ ಆ ವ್ಯಕ್ತಿ ಹೇಳ್ತಾರೆ, ನಾವು ಇದು ಕೇವಲ ಆಟಕ್ಕೆ ಸಂಬಂಧಿಸಿದಲ್ಲ, ಜೀವನಕ್ಕೆ ಸಂಬಂಧಿಸಿದ್ದು. ಯಾವುದೋ ಒಂದು ಫೀಲ್ಡಲ್ಲಿ, ನಮ್ಮದೇ ಆದಂತಹ ಫೀಲ್ಡಲ್ಲಿ ನಾವು ನಿಪುಣರಾಗಿರ್ತೀವಿ. ನಾವು ಓಡು ಅಂದ ತಕ್ಷಣ ಓಡಿಬಿಡ್ತೀವಿ, ಗೆದ್ದು ಬಿಡ್ತೀವಿ. ಆದರೆ ಗೆಲುವು ಅನ್ನೋದು ನಾವು ಓಡಿ ಮುಟ್ಟೋ ಅಂತಹ ಆ ಲೈನಲ್ಲಿರೋದಿಲ್ಲ. ಎಲ್ಲರನ್ನ ಜೊತೆಗೆ ಕರ್ಕೊಂಡು ಹೋಗ್ತೀವಲ್ಲ, ಅದರಲ್ಲಿರುತ್ತೆ. ಅಂದರೆ ನೀನು ಒಬ್ಬನೇ ಎಷ್ಟು ವೇಗವಾಗಿ ಓಡಬಲ್ಲೆ ಅನ್ನೋದು ಎಲ್ಲರಿಗೂ ಗೊತ್ತಿರುತ್ತೆ. ಆದರೆ ಎಲ್ಲರನ್ನ ಜೊತೆಗೆ ಕರೆದುಕೊಂಡು ಹೋಗುವ ಸಾಮರ್ಥ್ಯ ಇದೆ ಅಂದರೆ ಆತ ನಿಜವಾದ ಲೀಡರ್ ಅಥವಾ ನಾಯಕ ಅಂತ ಹೇಳ್ತಾರೆ. ಅಂದರೆ ಬಾಸಿಗೂ ಲೀಡರ್ಗೂ ಇರೋ ವ್ಯತ್ಯಾಸನೇ ಇದು ಅಂತ. ನೀವು ಯಾವುದೇ ಫೀಲ್ಡಲ್ಲಿರಲಿ, ಶಿಕ್ಷಕರಾಗಿರಲಿ, ವೈದ್ಯರಾಗಿರಲಿ, ಅಥವಾ ಬಿಸ್ನೆಸ್ ಮ್ಯಾನ್ ಆಗಿರಲಿ, ಅಥವಾ ಒಂದು ಕಂಪನಿಯ CEO ಆಗಿರಲಿ, ನಿಮ್ಮ ಸಾಮರ್ಥ್ಯದಿಂದ ನಿಮಗೆ ಆ ದೊಡ್ಡ ಸ್ಥಾನ ಸಿಕ್ಕಿರುತ್ತೆ. ಆದರೆ ಎಲ್ಲರನ್ನ ಕರೆದುಕೊಂಡು ಹೋದಾಗ ನೀವು ಒಳ್ಳೆ ಲೀಡರ್ ಆಗ್ತೀರಾ. ಬಹುಶಃ ನೀವು ಸ್ಪರ್ಧೆ ಗೆಲ್ಲಲಿಲ್ಲ ಅಂದರೂ ಸಹ ನಿಮ್ಮ ಆ ಒಳ್ಳೆತನ 4 ಜನರ ಹೃದಯದಲ್ಲಿ ಮನೆ ಮಾಡುತ್ತೆ. ಯೋಚನೆ ಮಾಡಿ. ಹಾಗೆ 4 ಜನರ ಹೃದಯದಲ್ಲಿ ಹೆಸರು ಮಾಡಿದ್ದೀರಾ ಅಂದರೆ ಅದೇ ದೊಡ್ಡ ಸಾಧನೆ ಅಲ್ವಾ? ಏನಂತೀರಾ?